ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೂ ತಮಗೂ ಯಾವ ರೀತಿ ನಂಟಿದೆ ಸರ್? ಥ್ಯಾಂಕ್ ಯು. ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರಿಗೆ, ಕಾರ್ಯಕರ್ತಗಳಿಗೆ, ಲೀಡರ್ಗಳಿಗೆ ಸಾವಿರಾರು ಜನ ಬಂದು ಇವತ್ತು ಆಶೀರ್ವಾದ ನೀಡಿದ್ದಾರೆ. ಲಕ್ಷಾಂತರ ಜನ ಬಂದು ಆಶೀರ್ವಾದ ನೀಡಿದ್ದಾರೆ. ಇವತ್ತು ಇಡೀ ಸ್ಟೇಟಿಂದ ಅಂದರೆ ಇಡೀ ನಮ್ಮ ಬೇರೆ ಬೇರೆ ಭಾಗಗಳಿಂದ ಜನ ಬಂದು ಬರೀ ಚಿಕ್ಕಬಳ್ಳಾಪುರದಿಂದ ಬಹುತೇಚ್ಚಾಗಿ ನಮ್ಮ ಹೊಸಕೋಟೆ ಇರ್ಬೋದು, ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ದೇವನಹಳ್ಳಿ, ನೆಲಮಂಗಲ ಎಲ್ಲ ಕಡೆಯಿಂದ ನಮ್ಮ ಕಾರ್ಯಕರ್ತ ಬಂಧುಗಳು ಬಂದು ಇವತ್ತು ಆಶೀರ್ವಾದ ಕೊಟ್ಟಿದ್ದಾರೆ. ಭಾಳಷ್ಟು ಒಂದು ಖುಷಿಯ ಸಂಗತಿ ಆಗ್ತಾಯಿದೆ ಇದು. ಸರ್, ಇಲ್ಲಿಯ ಬಿಜೆಪಿ ಅಭ್ಯರ್ಥಿ ಕೇಳ್ತಾ ಇದ್ದಾರೆ, ರಕ್ಷಾರಾಮಯ್ಯ ಅವ್ರಿಗೂ ಚಿಕ್ಕಬಳ್ಳಾಪುರಕ್ಕೂ ಏನು ಸಂಬಂಧ, ಅವ್ರು ಹೊರಗಡೆಯವರು ಅಂತ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತೀರಿ ಸರ್? ಹೊರಗಡೆಯವರು ಅಂತ ಅದು ಹೆಂಗೆ ಹೇಳ್ತಾರೆ ನನಗೊಂದು ಅರ್ಥ ಆಗ. ನಾವು ಎಲ್ಲ ಬೆಳೆದಿರೋದು ಎಲ್ಲ ದೇವನಹಳ್ಳಿ ತಾಲೂಕಲ್ಲೇ ಬೆಳೆದಿರೋದು. ನಾವು ನಮ್ಮ ಮನೆಗಳಿರೋದು ದೇವನಹಳ್ಳಿಲಿ, ಒಂದು ಮನೆ ತಿದಿರಿದ್ದೆ, ಒಂದು ಮನೆ ದೇವನಹಳ್ಳಿ ಕಡೆ ಇರುತ್ತೆ. ಅವ್ರಿಗೆ ಹೇಳಬೇಕು ಅಂತ ಏನೋ ಒಂದು ರೀತಿಗೆ ಮಾತಾಡ್ತಾರೆ, ಇನ್ನೊಂದು ಸಿಗಬೇಕಲ್ಲ ಮಾತಾಡೋಕ್ಕೆ, ಅದಕ್ಕೆ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ನಾವು ವೀರಪ್ಪ ಮೊಯ್ಲಿ ಸಾಹೇಬ್ರು ಬೇರೆಯವ್ರು ಬಂದಾಗ ಗೆಲ್ಸಿದ್ದೀವಿ, ಬೇರೆ ಬೇರೆ ನಾಯಕರು ಅವ್ರನ್ನ ಕೇಳಬೇಕು. ಮತ್ತು ಈ ಸಲ ಬೇರೆ ಬೇರೆ ಅವ್ರ ಕ್ಯಾಂಡಿಡೇಟ್ಗಳು ಯಾವ್ಯಾವ ಜಾಗದಿಂದ ಬಂದು ಕಂಟೆಸ್ಟ್ ಮಾಡಿದ್ದಾರೆ ಕೇಳಬೇಕು ಅವ್ರನ್ನ. ಆದರೆ ಅವ್ರ ವಿಷಯ ಇರಲಿ. ನಾವು ಚಿಕ್ಕಬಳ್ಳಾಪುರ ಜನತೆ ಭಾಳಷ್ಟು ನಂಟಿದೆ ನಮ್ಮ ಕುಟುಂಬದವ್ರಿಗೂ. ಕೈವಾರ ಇರ್ಬೋದು, ನಮ್ಮ ಶಿಡ್ಲಘಟ್ಟ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರದಿಂದ ಭಾಳಷ್ಟು ನಂಟಿದೆ. ಭಾಳಷ್ಟು ಸೇವೆಗಳು ಮಾಡ್ಕೊಂಬಂದಿದ್ದೀವಿ, ಭಾಳಷ್ಟು ಜನರ ಒಡನಾಟ ಇಟ್ಕೊಂಡಿದ್ದೀವಿ ಇಲ್ಲಿ. ಅದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಖಂಡಿತ ನಂಬಿಕೆ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ತುಂಬ ಕಗ್ಗಂಟಾಗಿತ್ತು, ತುಂಬ ಪ್ರತಿಷ್ಠೆ ಆಗಿತ್ತು. ಯುವಕರು ತಮಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದಾರೆ, ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯುವ ಶಕ್ತಿಯೇ ಈ ದೇಶದ ಶಕ್ತಿ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು 55ರಿಂದ 60% ಯುವಕರೇ ಇದ್ದಾರೆ. ಅವ್ರಿಗೆ ಆದಷ್ಟು ಆದ್ಯತೆ ಕೊಟ್ಟಷ್ಟು ನಮ್ಮ ಹಿರಿಯರ ನಾಯಕತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ದೇಶ ಮುಂದೆ ನಡೆಯುವುದಕ್ಕಾಗಿ, ದೇಶದ ಒಂದು ಮುನ್ನುಗ್ಗಕ್ಕಾಗಿ ಭಾಳಷ್ಟು ಕಾರ್ಯಕ್ರಮ ಯುವಕರು ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಇವಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ಗಳು ಇವೆಲ್ಲ ಭಾಳ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ. ಇದನ್ನು ಯುವಕರು ಬಂದಾಗ ಯುವಕರ ಸಮಸ್ಯೆ ಯುವಕರೇ ಸಾಲ್ವ್ ಮಾಡ್ಬೋದು ಅಂತ ದೃಢವಾದ ನಂಬಿಕೆ ಇದೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ, ಇದು ಹಣವಂತ ಮತ್ತು ಕೆಲಸಗಾರರ ಮಧ್ಯೆ ನಡೀತಕ್ಕಂಥ ಚುನಾವಣೆ, ಅಂದರೆ ತಮ್ಮನ್ನ ಕೆಲಸಗಾರರು ನಿಮ್ಮನ್ನು ಹಣವಂತರು ಅಂತ ಬಿಂಬಿಸ್ತಾರೆ, ಅದಕ್ಕೆ ಏನು ಹೇಳ್ತೀವಿ? ಅವರು ಶ್ರೀಮಂತರು ವರ್ಸಸ್ ಕೆಲಸಗಾರ ಅಂತ ಹೇಳಿರೋದು. ಹೌದು ಸರ್, ನಾವು ಶ್ರೀಮಂತರು, ಆದರೆ ಸೇವೆಯಲ್ಲಿ ಶ್ರೀಮಂತರು, ಕೆಲಸದಲ್ಲಿ ಶ್ರೀಮಂತರು ನಾವು. ಅವ್ರಿಗೆ ಹೆಂಗೆ ಶ್ರೀಮಂತ ಬಂದಿದೆ ಅಂತ ನಮಗೆ ಅದು ಬೇಡ. ಇವತ್ತು ಅದ್ರ ಬಗ್ಗೆ ಮಾತಾಡೋದು ಬೇಡ. ಕೆಲಸಗಾರ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಅದು ಬೇಡ ನಮಗೆ. ನಾವು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ನಾವು ಕೆಲಸಗಳು ಮಾಡ್ಕೊಂಬರ್ತೀನಿ. ಅವರ ಸೇವೆಗೆ ಒಂದು ಅವಕಾಶ ಜನ ದಯವಿಟ್ಟು 10 ವರ್ಷ ಕೊಟ್ಟಿದ್ದರು ಅವಕಾಶ ಅವ್ರಿಗೆ, ನಮಗೊಂದು ಅವಕಾಶ ಕೊಡಲಿ ಜನ. ನಮ್ಮ ಸೇವೆಗೂ ಅವರ ಸೇವೆಗೂ ಆ ಡಿಫ್ರೆನ್ಸ್ ತೋರಿಸ್ತೀವಿ ನಾವು. ತಮ್ಮ ಚುನಾವಣೆಗೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಅನ್ನೋ ಭರವಸೆ ಇದೆಯಾ? ಇವಾಗ 3ರಿಂದ 4 ಕೋಟಿ 3.5ರಿಂದ 4.5 ಕೋಟಿ ಜನ ಪ್ರತಿಯೊಂದು ನಮ್ಮ ಈ ಪ್ರಣಾಳಿಕೆಗಳನ್ನು ಬೆನಿಫಿಟ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಒಂದು ನಂಬಿಕೆ ಇದೆ, ಜನ ನಮ್ಮ ಕೈ ಬಿಡಲ್ಲ. ಜನಕ್ಕೆ ಭಾಳ ಕಷ್ಟಗಳ ಸಮಯದಲ್ಲಿ, ಈ ಕೋವಿಡ್ ಆಗಿರಲಿ, ಡಿಮಾನಿಟೈಸೇಷನ್ ಆಗಿರಲಿ, GST ಆಗಿರಲಿ, ಎಲ್ಲರ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂದು ಕೈ ಕೊಡುವ ಕೆಲಸ ಮಾಡ್ತಾಯಿದೆ. ಜನಕ್ಕೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾಯಿದೆ, ಮೋಸ ಮಾಡುವಂಥ ಕೆಲಸ ಮಾಡ್ತಾಯಿಲ್ಲ. ಇವಾಗ ಗ್ಯಾಸ್ ಬೆಲೆಗಳು ನೋಡಿ, ಬೇರೆ ಎಲ್ಲ ಬೆಲೆಗಳು ನೋಡಿ. ಆ ಟೈಮಲ್ಲಿ ಫ್ರೀಯಾಗಿ ಬಂದರೆ ಇದು ಫ್ರೀಯಾಗಿ ಬರ್ತಾಯಿದೆ ಯಾರಿಗೆ? ಇಲ್ಲದೇ ಇರೋರಿಗೆ ಫ್ರೀ ಬರೋದು. ಇವಾಗ ಹೊಟ್ಟೆ ತುಂಬಿರೋರಿಗೆ ಬೇಡ, ಸಿಟಿಲಿರೋರಿಗೆ ಇವೆಲ್ಲ ಬೇಡ, ಯಾರಿಗೆ ಬೇಡ ಆ ಸೇವೆಗಳು ಇಸ್ಕೊಬೇಡಿ ನೀವು. ಆದರೆ ಬಡವ್ರಿಗೆ ಬೇಕು, ಬಡವರಿಗೆ ಇವಂತ ಇಲ್ಲ ಕಷ್ಟಗಳ ಪರಿಹಾರ ಆಗಬೇಕು. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.